ವಿಶ್ವವಿಖ್ಯಾತ ಮೈಸೂರು ದಸರಾ ಗಜಪಡೆಗೆ ಇಂದಿನಿಂದ ಜಂಬೂ ಸವಾರಿ ತಾಲೀಮು ಶುರುವಾಗಿದೆ. ತಾಲೀಮು ಆರಂಭಕ್ಕೂ ಮುನ್ನ ಪೂಜೆ ನಡೆಯಿತು. ಬಳಿಕ ಅರಮನೆಯಿಂದ ಆರಂಭವಾದಂತಹ ಜಂಬೂ ಸವಾರಿ ಅರಮನೆ ವೃತ್ತ, ಕೆಆರ್ ವೃತ್ತ, ಹಾಗೆಯೇ ಸಯಾಜಿರಾವ್ ರಸ್ತೆ, ಆಯುರ್ವೇದ ಆಸ್ಪತ್ರೆ ಸರ್ಕಲ್, ತಿಲಕ್ ನಗರ ವೃತ್ತ, ಬಂಬು ಬಜಾರ್ ಹೈವೇ ವೃತ್ತ, ಬನ್ನಿ ಮಂಟಪದ ಮೂಲಕ ಪಂಜಿನ ಕವಾಯತು ಮೈದಾನದವರೆಗೆ ನಡೀತಾ ಇದೆ. ಅಭಿಮನ್ಯು ನೇತೃತ್ವದ ಭೀಮಾ, ಲಕ್ಷ್ಮಿ, ವರಲಕ್ಷ್ಮಿ, ಧನಂಜಯ, ರೋಹಿತ್, ಕಂಜನ್, ಏಕಲವ್ಯ, ಗೋಪಿ ಆನೆಗಳು ತಾಲೀಮಿನಲ್ಲಿ ಭಾಗಿಯಾಗಿವೆ. ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಗ್ಗೆ ನೋಡೋಣ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರೆಯ ಕಲರವ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆರಂಭವಾಗಿದೆ. ಮೈಸೂರಿನ ರಾಜಬೀದಿಗಳಲ್ಲಿ ಗಜಪಡೆಯ ಗಜಗಾಂಭೀರ್ಯ ನಡಿಗೆ ಆರಂಭವಾಗಿದೆ. ಇಂದಿನಿಂದ ಅಧಿಕೃತವಾಗಿ ಗಜಪಡೆಗೆ ತಾಲೀಮು ಆರಂಭಿಸಲಾಗಿದೆ. ನೀವು ನೋಡ್ತಾ ಇರಬಹುದು, ಅಭಿಮನ್ಯು ನೇತೃತ್ವದ ಒಟ್ಟು 8 ಆನೆಗಳು ಇವತ್ತು ತಾಲೀಮಿನಲ್ಲಿ ಭಾಗಿಯಾಗಿವೆ. ಮೈಸೂರಿನಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ಸಾಗುವಂಥ ಸಯಾಜಿರಾವ್ ರಸ್ತೆಯಲ್ಲಿ ಈ ಒಂದು ಗಜಪಡೆಗೆ ತಾಲೀಮನ್ನು ನಡೆಸಲಾಗ್ತಾ ಇದೆ. ಅರಮನೆಯ ಅಂಗಳದಿಂದ ಆರಂಭವಾದಂಥ ಈ ಒಂದು ಗಜಪಡೆಯ ತಾಲೀಮು ಅಭಿಮನ್ಯು ನೇತೃತ್ವದಲ್ಲಿ ಒಟ್ಟು 8 ಆನೆಗಳು ಈ ತಾಲೀಮಿನಲ್ಲಿ ಭಾಗಿಯಾಗಿದ್ದಾವೆ. ಕಂಜನ್ ಆನೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇವತ್ತು ಭಾಗಿಯಾಗಿಲ್ಲ. ಅದನ್ನು ಹೊರತುಪಡಿಸಿದರೆ ಅಭಿಮನ್ಯು ನೇತೃತ್ವವನ್ನು ವಹಿಸಿದ್ದಾನೆ. ಆತನ ಜೊತೆಗೆ ಭೀಮಾ, ಲಕ್ಷ್ಮಿ, ವರಲಕ್ಷ್ಮಿ, ಧನಂಜಯ, ರೋಹಿತ್, ಏಕಲವ್ಯ, ಗೋಪಿ ಆನೆಗಳು ಸರತಿ ಸಾಲಿನಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾವೆ. ಅರಮನೆಯಿಂದ ಆರಂಭವಾದಂಥ ಈ ಗಜಪಡೆಯ ತಾಲೀಮು ಅರಮನೆ ವೃತ್ತ, ಅದಾದ ನಂತರ ಕೆಆರ್ ವೃತ್ತ, ಅಲ್ಲಿಂದ ಆಯುರ್ವೇದ ವೃತ್ತ, ಅಲ್ಲಿಂದ RMC ತಿಲಕ್ ನಗರ, ಬಂಬು ಬಜಾರ್ ಮತ್ತು ಹೈವೇ ವೃತ್ತದ ಮಾರ್ಗವಾಗಿ ಬನ್ನಿ ಮಂಟಪಕ್ಕೆ ಸಾಗಿ ಅಲ್ಲಿನ ಪಂಜಿನ ಕವಾಯತು ಮೈದಾನದವರೆಗೂ ತಾಲೀಮನ್ನು ನಡೆಸಲಾಗ್ತದೆ. ಈ ಒಂದು ತಾಲೀಮನ್ನು ಪ್ರಮುಖವಾಗಿ ಏನು ವಿಶ್ವವಿಖ್ಯಾತ ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಆಗಬಾರ್ದು, ಇಲ್ಲಿನ ವಾತಾವರಣಕ್ಕೆ ಆನೆಗಳು ಹೊಂದಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ತಾಲೀಮನ್ನು ನಡೆಸಲಾಗ್ತದೆ. ಇವತ್ತು ಮೊದಲ ಹಂತದ ತಾಲೀಮನ್ನು ಆರಂಭಿಸಲಾಗಿದೆ. ಹಂತ ಹಂತವಾಗಿ ಆ ತಾಲೀಮನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಮರಳು ಮೂಟೆಯನ್ನು ಇಟ್ಟು ತೂಕದ ಒಂದು ತಾಲೀಮನ್ನು ನಡೆಸುವಂಥದ್ದು, ಅದಾದ ನಂತರ ಮರದ ಅಂಬಾರಿಯನ್ನು ಕಟ್ಟಿ ತಾಲೀಮು ನಡೆಸುವಂಥದ್ದು, ಹೀಗೆ ಒಂದೊಂದು ಹಂತದಲ್ಲಿ ತಾಲೀಮನ್ನು ನೀಡಿ ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರೆಗೆ ಗಜಪಡೆಗಳನ್ನು ಸಜ್ಜು ಮಾಡಲಾಗ್ತದೆ. ಇವತ್ತು ಮೊದಲ ಹಂತದ ತಾಲೀಮಿನಲ್ಲಿ ಎಲ್ಲ ಆನೆಗಳು ಸಹ ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿದ್ದಾವೆ. ಮೈಸೂರು ಅರಮನೆಯಿಂದ ಆರಂಭವಾಗಿ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದವರೆಗೂ ಸುಮಾರು 5 ಕಿಲೋಮೀಟರ್ವರೆಗೂ ಸಾಗುವಂಥ ಈ ಒಂದು ದಾರಿ ಏನಿದೆ, ಇವತ್ತಿನ ಒಂದು ತಾಲೀಮು ಯಶಸ್ವಿಯಾಗಿದೆ. ಇದೇ ರೀತಿಯಾಗಿ ಹಂತ ಹಂತವಾಗಿ ಜಂಬೂ ಸವಾರಿಗೆ ಗಜಪಡೆಗಳು ಸಿದ್ಧವಾಗ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.